ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಬೀಚಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ಪ್ರೀ ವೆಡ್ಡಿಂಗ್ ಇತ್ತು, ಅದಕ್ಕೋಸ್ಕರ ಉಡುಪಿಗೆ ಬಂದಿದ್ವಿ. ಉಡುಪಿಲಿ ಯಾವ ಬೀಚ್ ಅಂತ ನನಗೂ ಗೊತ್ತಿಲ್ಲ, ಪ್ರಾಪರಾಗಿ ಗೊತ್ತಿಲ್ಲ ಯಾವ ಬೀಚ್ ಅಂತ. ಐ ಥಿಂಕ್ ಕಾಪು ಬೀಚ್ ಇರ್ಬೋದು, ಐ ಥಿಂಕ್, ಗೊತ್ತಿಲ್ಲ ನನಗೂ ಕರೆಕ್ಟಾಗಿ. ಇವತ್ತು ನಾವು ಪ್ರೀ ವೆಡ್ಡಿಂಗ್ ಶೂಟಿಗೆ ಬಂದಿರೋದು ಉಡುಪಿಲಿ. ಬಟ್ ಉಡುಪಿಲೆಲ್ಲೂ ರೂಮ್ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಬ್ರಹ್ಮಾವರದಲ್ಲಿ ರೂಮ್ ಮಾಡಿಕೊಟ್ಟಿದ್ರು ನಮಗೆ. ಸೊ ಸ್ಟೇ ಆಗಿ ಈಗ ಫ್ರೆಶ್ ಅಪ್ ಆಗಿ ಓಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಸನ್ ಎಷ್ಟು ಮೇಲ್ ಬಂದಿದ್ದಾರೆ ಅಂತ. ಸೊ ಈ ಕಡೆ ಬೀಚ್. ಇವತ್ತಿನ ಕಾಂಬಿನೇಷನ್ ಹೆಂಗೆ ಗೊತ್ತಾ? ಇಲ್ಲಿ ನೋಡಿ, ನನ್ನ ಹಿಂದೆ ಸೂರ್ಯ ಇದ್ದಾರೆ ಆ್ಯಂಡ್ ನನ್ನ ಮುಂದೆ ಬೀಚ್ ಇದೆ. ಇದೇ ಕಾಂಬಿನೇಷನ್. ಬಟ್ ಬೀಚ್ ಅಲೆ ತೋರಿಸ್ತೀನಿ ಬನ್ನಿ. ಯಾಕೋ ಗೊತ್ತಿಲ್ಲ, ಬೀಚ್ ನನ್ನೇ ಹುಡ್ಕೊಂಡು ನನ್ನ ಹತ್ರನೇ ಸೆಳೀತಾ ಇದೆ. ಸೊ ಗಾಯ್ಸ್, ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಬೀಚ್ನ ಎಂಜಾಯ್ ಮಾಡೋದಕ್ಕೆ ಅಂತಲೇ ಸ್ವಲ್ಪ ಜನ ಬಂದಿದ್ದಾರೆ. ತುಂಬ ಅದೃಷ್ಟ ಮಾಡಿರೋರಿಗೆ ಮಾತ್ರ ಈ ಥರ ಎಲ್ಲ ಸಿಗೋದು ಬೀಚಲ್ಲಿ. ಎಷ್ಟೋ ಹೊತ್ತು ಕಾದಾದ್ಮೇಲೆ ಕ್ಲೈಂಟ್ಸ್ ಬಂದರು, ಶೂಟ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಟರ್ನ್ ಆಗ್ತೇರಿ ಹಾಗೆ. ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ, ಬಿಸಿಲು ರಾಚ್ತಾ ಇದೆ. ಶೂಟ್ ಮಾಡ್ತಾ ಇದ್ದೀವಿ. ನಮ್ಮ ಸಾಂಗ್ಗಳ ಕೆಲಸ ಮುಗೀತು, ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ನಾವೇನಂದರೆ ವಿಡಿಯೋ ತಗೋಬೇಕಾದ್ರೇ ಫೋಟೋ ತೊಗೊಳ್ಳಲ್ಲ. ಫಸ್ಟ್ ವೀಡಿಯೋ ಮಾಡ್ಕೊಬಿಡ್ತೀವಿ, ಆಮೇಲೆ ಫೋಟೋ ತೊಗೊತೀವಿ. ವೀಡಿಯೋ ಮಾಡಿಸ್ಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೀನಿ, ಫೋಟೋ ತೆಗಿಬೇಕಾದ್ರೆ ನಮ್ಮ ಸ್ವಾಮಿಗಳು ಹೆಲ್ಪ್ ಮಾಡ್ತಾರೆ. ವೀಡಿಯೋ ತೆಗಿಬೇಕಾದ್ರೆ ನಾನು ಕೊರಿಯೋಗ್ರಫಿ ಮಾಡ್ತೀನಿ, ಅವರು ಫೋಟೋ ತೆಗಿಬೇಕಾದ್ರೆ ಅವರು ನಿಲ್ಲಿಸ್ತಾರೆ, ಇಲ್ಲ ಫೋಟೋ ತೆಗಿತಾರೆ, ನಾನು ನಿಲ್ಲಿಸ್ತೀನಿ, ಇಲ್ಲ ಅವ್ರು ಫೋಟೋ ತೆಗಿತಾರೆ. ಆ ಥರ ಇಬ್ಬರು ಡಿವೈಡ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಮಾಡ್ತೀವಿ. ಸೊ ಇವಾಗ ಸ್ವಲ್ಪ ಈ ಕಾಸ್ಟ್ಯೂಮಲ್ಲಿ ವಾಕಿಂಗು ಆ ಥರ ಎಲ್ಲ ತೊಗೊತಾ ಇದ್ದಾರೆ. ಏನಂದರೆ ತೆಗ್ದಿದ್ದೇ ಥರ ತೆಗಿಯೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಅಷ್ಟೇ. ನಾರ್ಮಲಾಗಿ ಅವ್ರ ವೀಡಿಯೋದಲ್ಲಿ ಬಂದಿದೆ, ಇವ್ರ ವೀಡಿಯೋದಲ್ಲೂ ಇರುತ್ತೆ. ಸೊ ಆ ಥರ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಡಿಫ್ರೆಂಟಾಗಿ ಮಾಡಿಸ್ಬೇಕಾದ್ರೆ ಸ್ವಲ್ಪ ನನಗೆ ಸ್ವಲ್ಪ ಕೆಲಸ ಜಾಸ್ತಿ. ನನ್ನ ಸ್ವಾಮಿಗಳ್ಗೂ ಕೆಲಸ ಜಾಸ್ತಿನೇ. ಬಟ್ ನಾನು ಏನು ಮಾಡೋಕ್ಕಾಗಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇಬ್ಬರು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸೊ ಬರೀ ಈ ಸೂರ್ಯನ ಬೆಳಕಿಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವ, ಬ್ರೈಟಾಗಿ ಕಾಣಿಸ್ತಾ ಇದ್ದೀನಿ. ಚಾವಿಗಲ್ ಏನು ಗೊತ್ತಾ, ನಾನು ಕೊರಿಯೋಗ್ರಫಿ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡ್ತಾರಲ್ಲ, ಅವಾಗ ಅಂದ್ಕೊತೀನಿ, ಅಯ್ಯೋ ಒಂಚೂರು ಸಣ್ಣ ಆದರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀನಲ್ವ ನಾನು ಅಂತ. ಬಟ್ ಅವಾಗ ಮಾತ್ರ ಅನಿಸುತ್ತೆ ಅಯ್ಯೋ ಸಣ್ಣ ಆಗಬೇಕು ಅಂತ. ಆಮೇಲೆ ಮತ್ತೆ ಏನಾದ್ರು ಜಂಕ್ ಫುಡ್ ಮುಂದೆ ಹೋದರೆ ಅಯ್ಯೋ ಬಿಡು, ಇವತ್ತಿರೋರು ಯಾರು ನಾಳೆ ಸಾಯೋರು ಯಾರೋ ತಿಂದ್ಬಿಟ್ಟು ಸತ್ತೋಗ್ಬಿಡೋಣ ಅನ್ಸ್ಬಿಡುತ್ತೆ. ಚಿಕನ್ ಕಾಸ್ಟ್ಯೂಮ್ ಶೂಟ್ ಮಾಡ್ತಾ ಇದ್ದೀವಿ. ಸಿಕ್ಕಾಬಡೆ ಬಿಸಿಲಾಗಿದೆ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಅವ್ರು ಲೇಟಾಗಿ ಬಂದರು, ಅದಕ್ಕೋಸ್ಕರ ತಿಂಡಿನೇ ಊಟದ ಟೈಮಿಂಗ್ಸಲ್ಲಿ ತಿಂತಾ ಇದ್ದೀವಿ ಗಾಯ್ಸ್. ಉಡುಪಿ ಬೋಟಿಂಗಿಗೆ ಬಂದಿದ್ವಿ ಪ್ರೀ ವೆಡ್ಡಿಂಗ್ ಶೂಟಿಗೆ ಅಂತ. ಬಟ್ ಇವಾಗ ರೆಸ್ಟ್ ಇತ್ತು, ನಾನು ಕಾಯ್ಕಿಂಗ್ ಆಡೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ನೋಡೋಣ. ನೋಡಿ ಹೆಂಗಿದೆ ವ್ಯೂ. ಬಟ್ ನಾನೇನೋ ಮಾಡ್ತಿದ್ದೆ, ಸುಮ್ಮನೆ ಕೂತಿದ್ದೀನಿ ಅಷ್ಟೇ. ನಾನು ಒಬ್ಬಳೇ ಕೂತಿರೋದು ಇದ್ರೊಳಗಡೆ. ನೋಡೋಣ, ಎಂಜಾಯ್ ಮಾಡೋಣ ಅಂತ ಬಂದೆ. ಕೈ ನೋತೈತೆ ಹಿಂಗೆ ಅಂದು ಇದು ಅದೇನು ಪೆಟ್ಟಲ್, ಅದನ್ನು ಕೈಯಲ್ಲಿ ಆಡಿಸಿ ಕೈ ನೋವು ಅಂದ್ಬಿಡ್ತು. ಸೊ ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟು ಕೂತ್ಕೊಂಡೆ. ಇವತ್ತು ನಾವು ಶೂಟ್ ಮಾಡ್ತಾ ಇರೋದು ಬಂದು 2 ಇಲ್ಲ 3 ಕಾಸ್ಟ್ಯೂಮ್ ಅಷ್ಟೇ. ಲಾಸ್ಟ್ ಇದು ಬೋಟಿಂಗಲ್ಲಿ ನೋಡಿ, ಇನ್ನೇನು ಸನ್ಸೆಟ್ ಆಗ್ತಾಯಿತ್ತು ಆ ಟೈಮಲ್ಲಿ ಬೋಟಿಂಗ್ ತೊಗೊಂಡ್ವಿ. ಮತ್ತು ಇನ್ನೊಂದು ಕಾಸ್ಟ್ಯೂಮ್ ಬಂದು ನಮಗೆ ಗೈಸ್ ಫೈರ್ ಕ್ಯಾಂಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಡೆಲ್ಟಾ ಪಾಯಿಂಟಿಗೆ ಬಂದಿದ್ವಿ. ಇದು ನಾನು ಫಸ್ಟ್ ಟೈಮ್ ಬಂದಿರೋದು. ಇದು ಬೀಚ್ ಮತ್ತು ನದಿ ಎರಡೂ ಒಂದಾಗಿದೆ, ಅಂದರೆ ಲೊಕೇಶನಲ್ಲಿ ನಾನು ನೋಡಿದ್ದೀನಿ ಒಂದಾಗಿದೆ. ನೋಡಿ ಅಲ್ಲೆಲ್ಲ ಬೋಟಲ್ಲೆಲ್ಲ ಹೋಗ್ತಾ ಇದ್ದಾರೆ ಫಿಶಿಂಗ್ ಮಾಡೋದಕ್ಕೆ. ಅಲ್ಲೊಂದು ಶಿಪ್ ಬೇರೆ ನಿಂತಿದೆ, ಶಿಪ್ ಅಲ್ವಾ ಗೈಸ್. ಇಲ್ಲೊಂದು ಮನೆ ಇದೆ ನೋಡಿ, ಇದು ಮನೆ ಈ ಕಡೆ ಇದೆ ನೋಡಿ, ಅದರ ಆಪೋಸಿಟೇ ಬೀಚ್ ಇದೆ.
ಯಾವ ಥರ ಕಟ್ಕೊಂಡಿದ್ದಾರೆ ನೋಡಿ ಗೈಸ್. ಬೆಳಗ್ಗೆ ಎದ್ದರೆ ಬೀಚ್ ನೋಡ್ಬೋದು ಅವರು. ಅವ್ರ ಮನೆಗೆ ಇಟ್ಕೊಂಡಿದ್ದಾರೆ ಗೈಸ್ ತಿನ್ನೋದಕ್ಕೆ. ಡೆಲ್ಟಾ ಬೀಚಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದೀವಿ ನೋಡಿ. ಲೈನ್ಟೇ ಹಾಕಿರೋದು. ಇಲ್ಲೇ ಸಿಗುತ್ತಲ್ಲ ಪುಳ್ಳೆ ಸೌದೆ ಎಲ್ಲ ಹುಡ್ಕೊಂಡು ಹಾಕಿರೋದು. ಏ ಬದುಕಿದಾವೆ, ಎಷ್ಟೆಷ್ಟಪ್ಪ ಇದಾವೆ. ಅಯ್ಯಪ್ಪ ಎಷ್ಟಪ್ಪ ಇದೆ. ಅದು ಹಿಂಗೆ ಮಾಡ್ರಿ, ಹಿಂಗೆ ಸತ್ತೋಗಿದ್ಯಾ? ನಿಮಗೆ ಗೊತ್ತಿರೋ ಥರ ನಾವು ಮಧ್ಯಾಹ್ನ ತಿಂಡಿ ತಿಂದಿದ್ದು. ಸೊ ನೈಟು ಊಟ ಮಾಡ್ಕೊಂಡ್ವಿ ಅಲ್ಲೇ ಪಾಕಶಾಲೆಯಲ್ಲಿ ದೋಸೆ. ನೆಕ್ಸ್ಟ್ ಲೊಕೇಶನಿಗೆ ಹೋಗ್ತಾ ಇದ್ದೀವಿ ಬೇರೆ ಕಡೆ. ಬೆಳಗ್ಗೆ ಹೇಳ್ತೀನಿ ಬನ್ನಿ. ನಿನ್ನೆ ಉಡುಪಿ ಶೂಟ್ ಮುಗಿಸ್ಕೊಂಡು ನಾವು ಸೀದಾ ಕಲ್ಶಾಗೆ ಬಂದ್ವಿ. ಕಲ್ಶಾಗಿನ ಮೇಲೆ ಬಂದಿದ್ದೀವಿ, ಇನ್ನೂ ಹೊರನಾಡು ಹತ್ತತ್ರ ಬಂದಿದ್ದೀವಿ. ಅಲ್ಲೇ ರೂಮ್ ಮಾಡಿದರು. ನಮಗೆ ಶೂಟ್ ಇರೋದು ಕಲ್ಶಾದಲ್ಲಿ. ಇವಾಗ ಸಂಸೆ ಆ ಥರ ಎಲ್ಲ ಹೋಗ್ತೀನಿ ಅಂತ ತೋರಿಸ್ತೀನಿ. ಬಟ್ ಇವಾಗ 7 o'clock ಆಗಿದೆ. 7 ಗಂಟೆ ಬೆಳಗ್ಗೆ. ಇಷ್ಟು ಫಾಗ್ ಇದೆ ನೋಡಿ. ಯಪ್ಪ ತುಂಬಾ ಫಾಗ್ ಇದೆ. ನಾನು ಶೂಟ್ ಎಲ್ಲ ಹೇಗೆ ಬರುತ್ತೆ ಏನು ಎತ್ತ ಅಂತ ತೋರಿಸ್ತೀನಿ. ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಆ ಲೈಟೇ ನೋಡಿ ಫಾಗಿಗೆ ಹೆಂಗೆ ಕಾಣಿಸ್ತಿದೆ. ಈ ಲೈಟ್ ಸ್ಟ್ರೈಟ್ ಲೈಟ್. ಕಲ್ಶಾದಲ್ಲಿ ನಾವು ಸ್ಟ್ರೀಟಲ್ಲಿ ಶೂಟ್ ಮಾಡಿದ್ವಿ, ಈ ಥರ ರೆಟ್ರೋ ಸ್ಟೈಲ್ನಲ್ಲಿ. ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗ್ ಬಂದರೆ ಎಲ್ಲೂ ಶೂಟ್ ಮಾಡ್ಬೋದು. ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಹೂ ಬರೋ ಥರ, ಹೂ ತೊಗೊಳ್ಳೋ ಥರ ಆ ಥರ. ಮತ್ತು ಕಲ್ಶಾದಲ್ಲಿ ಮಲ್ನಾಡ್ ಸ್ಪೆಷಲ್ ತಿಂಡಿ ತಿಂದ್ವಿ. ಇದು ಕೊಟ್ಟೆ ಕಡುಬು ಅಂತಾರೆ ಇದಕ್ಕೆ. ಮತ್ತು ಶಾವಿಗೆ ತೊಗೊಂಡಿದ್ವಿ, ದೋಸೆ ಅಷ್ಟು ತೊಗೊಂಡಿದ್ವಿ. ಚೆನ್ನಾಗಿತ್ತು, ತಿಂಡಿ ಎಲ್ಲ ಸೂಪರಾಗಿತ್ತು. ಕ್ಲೈಂಟ್ ಜೊತೆ ಬಂದಿರೋರು ಇವರು ಗುಬ್ಬಿಯವರಂತೆ ಗೈಸ್. ಗುಬ್ಬಿಯವ್ರು ನನ್ನ ಬ್ಲಾಗ್ ವಾಚ್ ಮಾಡ್ತಿದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಲೆ ಅಡಿಕೆ ಎಲ್ಲ ಮದುವೆಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಹಾಕೊಡ್ತದೆ. ಹೌದಾ? ಹಾಂ ಓಕೆ. ಚೇಣಿ ಮಾಡೋದಿದ್ರೆ ಹೇಳಿ. ಕೊಡೋರಿದ್ರೆ ಹೇಳ್ರಿ, ಮಾಡೋರಿದ್ರೆ ಹೇಳ್ಬೇಡ್ರಿ. ಹಾಂ ಚೇಣಿ ಕೊಡೋರಿದ್ರೆ ಹೇಳ್ಬೇಕಂತೆ ನೋಡಿ ಗೈಸ್. ಗೈಸ್ ನೋಡಿ ಮೊಬೈಲ್ ಪ್ರೀ ವೆಡ್ಡಿಂಗ್ ನಡೀತಾ ಉಂಟು, ಹಾಗೆ ನೋಡ್ತಾ ಇರಿ ಗೈಸ್. ರೆಡಿ ರೆಡಿ 3, 2 1 ಆಕ್ಷನ್. ಶೂಟಿಗೆ ಅಂತ ಬಂದರೆ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಇಷ್ಟು ಜನ ನಿಂತ್ಕೊಂಡು ಹೆಂಗೆ ಶೂಟ್ ಮಾಡೋದು. ಬ್ಯಾಕ್ಗ್ರೌಂಡಲ್ಲೆಲ್ಲ ಇವರೇ ಬರ್ತಿರ್ತಾರೆ ಗೈಸ್. ನೋಡಿ ನಮಗೆ ಇಲ್ಲಿ ಪ್ರೀ ವೆಡ್ಡಿಂಗ್ ಮಾಡ್ಬೇಕಾದ್ರೆ ಸಿಕ್ಕಿದ್ರು ಇವರು. ಅದೇ ನಾವು ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ. ಓಹ್ ಗೈಸ್ ನೋಡಿ ಮಳೆ ಬರೆಸ್ತಾ ಇದೀವಿ ಈಗ. ಸರ್ದು ಫೇಸ್ ಕಾಣಿಸ್ತಾ. ಫಾಲ್ಸಲ್ಲಿ ಶೂಟ್ ಮಾಡ್ಕೊಂಡು ಬಂದಮೇಲೆ ಊಟಕ್ಕೆ ಹೋದ್ವಿ. ಇದೊಂದು ಹೋಟೆಲ್ ನೋಡ್ಕೊಳ್ಳಿ, ಇದು ಕಲ್ಶಾದಲ್ಲಿ ಬರುತ್ತೆ. ಇಲ್ಲಿ ಮಾತ್ರ ಫ್ರೆಶ್ ಆಗಿ ಅಡಿಕೆ ಅವಾಗಲೇ ಮಾಡಿ ಅವಾಗಲೇ ಬಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಅನ್ನದಿಂದ ಹಿಡಿದು ಸಾಂಬಾರಿಂದ ಹಿಡಿದು ಅವಾಗಲೇ ಮಾಡಿ ಅವಾಗಲೇ ಬಡಿಸಿದ್ರು. ನಾವು ಇವಾಗ ಟೀ ಎಸ್ಟೇಟಿಗೆ ಬಂದಿದ್ದೀವಿ ಶೂಟ್ಗೆ. ಸನ್ಸೆಟ್ಟಲ್ಲಿ ನೋಡಿ, ಸನ್ಸೆಟ್ ಆಗ್ತಾ ಇದೆ ಏನೋ, ಅರ್ಧ ಆಗೋಗಿದೆ. ಸೊ ಸಂಸೆಯಲ್ಲಿ ಶೂಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲೆಲ್ಲೋ ಹುಡ್ಕೊಂಡು ಬಂದು ಶೂಟ್ ಮಾಡ್ತಾ ಇದ್ದೀವಿ. ಶೂಟ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರೊಳಗೆ 12 ಗಂಟೆ ಆಗಿತ್ತು. ಬೆಳಗ್ಗೆ ನೋಡಿದ್ರೆ ವೈಕುಂಠ ಏಕಾದಶಿ. ಇದು ಸುಮಾರು ದಿನದ ಬ್ಲಾಗು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ. ಇಲ್ಲಿ ನಮಗೆ ಶೂಟ್ ಇತ್ತು, ನನ್ನ ಹಸ್ಬೆಂಡು ಇಲ್ಲಿ ಶೂಟ್ ಮಾಡೋಕ್ಕೆ ಬಂದಿದ್ದರು. ಮತ್ತು ನಾನು ಹೋಗಿದ್ದೆ ಜೊತೆಯಲ್ಲಿ, ಹೋಗಿ ದರ್ಶನ ಮಾಡ್ಕೊಂಡು ಬಂದು ನೆಕ್ಸ್ಟು ನಾನು ಹೋಗಿದ್ದು ಮಹಾಲಕ್ಷ್ಮೀ ನಗರದಲ್ಲಿದೆಯಲ್ಲ ವೆಂಕಟೇಶ್ವರ ಟೆಂಪಲ್, ಅಲ್ಲಿ ನಾನು ವರ್ಷ ಯಾವಾಗಲೂ ಹೋಗ್ತಾ ಇದ್ವಿ. ಆಮೇಲೆ ಇಲ್ಲಿ ಡೊಮಿನೋಸಿಗೆ ಬಂದೆ, ಸ್ವಲ್ಪ ಏನಾರು ತಿನ್ನೋಣ ಅಂತ ಹೇಳ್ಬಿಟ್ಟು ಪಿಜ್ಜಾ ತಿನ್ನೋಂಗಾಗಿತ್ತು. ಅದಕ್ಕೋಸ್ಕರ ಪಿಜ್ಜಾ ತಿಂದು ಸೀದಾ ಮನೆ ಕಡೆ ಹೊರಟೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಇದ್ದರೆ ಹೇಳಿ. ಥ್ಯಾಂಕ್ ಯು.